ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕ್ವಾಂಟಿಫೈಯರ್ಸ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ವೆರಿ ಈಸಿ, ಒನ್ ಲೈನ್ ಆನ್ಸರ್ ತರ ಬರೀಬೇಕಷ್ಟೇ. ಸೊ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲದನ್ನು ಕೊಟ್ಬಿಟ್ಟು ರೈಟ್ ದ ಸಿಂಬಾಲಿಕ್ ಫಾರ್ಮ್ ಅನ್ನ ಬರೀಬೇಕಷ್ಟೇ, ಸಿಂಪಲ್. ಸೊ ಇವಾಗ ಫಸ್ಟ್ ಏನ್ ಕೊಟ್ಟಿದ್ದಾರೆ, ಪಿ ಆಫ್ ಎಕ್ಸ್ ವೇರ್ ಎಕ್ಸ್ ಈಸ್ ಗ್ರೇಟರ್ ದೆನ್ 0 ಅಂತ ಅಂದ್ರೆ ಏನು, ಪಾಸಿಟಿವ್ ನಂಬರ್ ಅಂತ ಅರ್ಥ. ನೆಕ್ಸ್ಟ್ ಕ್ಯೂ ಆಫ್ ಎಕ್ಸ್, ಎಕ್ಸ್ ಈಸ್ ಎನ್ ಈವನ್. ಆರ್ ಆಫ್ ಎಕ್ಸ್, ಎಕ್ಸ್ ಈಸ್ ದ ಪರ್ಫೆಕ್ಟ್ ಸ್ಕ್ವೇರ್. S of x, x is divisible by 3. T of x ಅಂತಂದ್ರೆ x is divisible by 5. ಸೊ ಇಷ್ಟನ್ನ ಕೊಟ್ಬಿಟ್ಟು ರೈಟ್ ಇನ್ ದ ಸಿಂಬಾಲಿಕ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಒಂದೊಂದೇ ಕಂಡೀಷನ್ ನೋಡ್ತಾ ಹೋಗೋಣ. ಅಟ್ ಲೀಸ್ಟ್ ಒನ್ ಇಂಟೀಜರ್ ಈಸ್ ಇವನ್. ಸೊ ನಾನು ಒಂದು 3 ಕಂಡೀಷನ್ ಅನ್ನ ಹೇಳೋದು ಮತ್ತೆ. ಸೊ ನೋಡಿ, ಇದನ್ನ ನಾವು ದೇರ್ ಎಕ್ಸಿಸ್ಟ್ ಅಂತ ಕರಿತೀವಿ. ಏನು, ದೇರ್ ಎಕ್ಸಿಸ್ಟ್. ನೆಕ್ಸ್ಟ್ ಈ ರೀತಿ ಸಿಂಬಲ್ ಇದ್ರೆ ಫಾರ್ ಆಲ್. ನೆಕ್ಸ್ಟ್ ಈ ರೀತಿ ಸಿಂಬಲ್ ಇದ್ರೆ ಇಫ್ ದೆನ್. ಸೊ ಈ 3 ಸಿಂಬಲ್ ನಿಮಗೆ ಗೊತ್ತಿರಬೇಕು. ಏನು, ಈ ರೀತಿ ಸಿಂಬಲ್ ಬಂದ್ರೆ ದೇರ್ ಎಕ್ಸಿಸ್ಟ್, ಈ ರೀತಿ ಸಿಂಬಲ್ ಬಂದ್ರೆ ಫಾರ್ ಆಲ್, ಈ ರೀತಿ ಸಿಂಬಲ್ ಅನ್ನ ಏನಕ್ಕೆ ಯೂಸ್ ಮಾಡಬೇಕು, ಇಫ್ ದೆನ್. ಸೊ ಇವಾಗ ಅಟ್ ಲೀಸ್ಟ್ ಒನ್ ಇಂಟೀಜರ್ ಈಸ್ ಈವನ್. ಏನು, ಅಟ್ ಲೀಸ್ಟ್ ಒನ್ ಇಂಟೀಜರ್ ಈಸ್ ಈವನ್. ಫಸ್ಟ್ ಅಲ್ಲಿ ಏನಾಗಬೇಕು ಅಂತಂದ್ರೆ ಎಕ್ಸ್ ಎಕ್ಸಿಸ್ಟ್ ಆಗಬೇಕು. ಸೊ ಫಸ್ಟ್ ಎಕ್ಸ್ ಮಸ್ಟ್ ಎಕ್ಸಿಸ್ಟ್, ಎಕ್ಸ್ ಈಸ್ ಎಕ್ಸಿಸ್ಟ್. ಇದನ್ನ ಬರೆಯುವಂತ ಅವಶ್ಯಕತೆ ಇಲ್ಲ, ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬರೀತಾ ಇದ್ದೀನಿ. ಆ ಎಕ್ಸ್ ಎಕ್ಸಿಸ್ಟ್ ಇದೆಯಲ್ವಾ, ಸೊ ಅದೇನಾಗಿರುತ್ತೆ, ಅಟ್ ಲೀಸ್ಟ್ ಒನ್ ಇಂಟೀಜರ್ ಈಸ್ ಈವನ್ ಅಂತ ಅಂದ್ರೆ ಏನಾಯ್ತು, ಕ್ಯೂ ಆಫ್ ಎಕ್ಸ್. ಸೊ ಇವಾಗ ಎಕ್ಸ್ ಈಸ್ ಈವನ್ ಅನ್ನ ಬರಿಬೇಕು. ಸೊ ಇದನ್ನ ನಾನು ಸಿಂಬಾಲಿಕ್ ಫಾರ್ಮಿಗೆ ಕನ್ವರ್ಟ್ ಮಾಡಿದ್ರೆ ಯಾವ ರೀತಿ ಇರುತ್ತೆ, ದೇರ್ ಎಕ್ಸಿಸ್ಟ್ ಎಕ್ಸ್ ವೇರ್ ಕ್ಯೂ ಆಫ್ ಎಕ್ಸ್. ಕ್ಯೂ ಆಫ್ ಎಕ್ಸ್ ಅಂತ ಅಂದ್ರೆ ಏನು ನೋಡಿ, ಎಕ್ಸ್ ಈಸ್ ಎಕ್ಸಿಸ್ಟ್. ಸೊ ಎಕ್ಸ್ ಎಕ್ಸಿಸ್ಟ್ ಆಗಿದೆ, ಅದರ ಜೊತೆ ಏನು, ಎಕ್ಸ್ ಈಸ್ ಈವನ್. ಸೊ ಈವನ್ ಅಂತಂದ್ರೆ ಯಾವ್ದನ್ನ ತಗೋಬೇಕು, ಕ್ಯೂ ಆಫ್ ಎಕ್ಸ್ ಅನ್ನ ತಗೋಬೇಕು. ಎಕ್ಸ್ ಈಸ್ ದ ಈವನ್. ಸೊ ಅದ ಕಂಡೀಷನ್ ಏನು, ಕ್ಯೂ ಆಫ್ ಎಕ್ಸ್. ಸೊ ದಿಸ್ ಇಸ್ ದ ಸಿಂಬಾಲಿಕ್ ಫಾರ್ಮ್. ಸೊ ಬರಿತಾ ಬರಿತಾ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ ನೋಡಿ. ನೆಕ್ಸ್ಟ್ ದೇರ್ ಎಕ್ಸಿಸ್ಟ್ ಎ ಪಾಸಿಟಿವ್ ಇಂಟೀಜರ್ ದಟ್ ಈಸ್ ಈವನ್. ಸೊ ದೇರ್ ಎಕ್ಸಿಸ್ಟ್ ಅಂತಂದ್ರೆ ಏನು, ಫಸ್ಟ್ ಎಕ್ಸ್ ಎಕ್ಸಿಸ್ಟ್ ಆಗಬೇಕು. ಸೊ ದೇರ್ ಎಕ್ಸಿಸ್ಟ್ ಎಕ್ಸ್. ನಾನು ಏನ್ ಥಿಯರಿ ತರ ಬರೀತಾ ಇದೀನಲ್ಲ ಅದನ್ನ ಬರೆಯಕ್ ಹೋಗ್ಬೇಡ್ರಿ, ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾನು ಬರೀತಾ ಇರೋದು. ನೆಕ್ಸ್ಟ್ ಪಾಸಿಟಿವ್ ಇಂಟೀಜರ್. ಸೊ ಪಾಸಿಟಿವ್ ಇಂಟೀಜರ್ ಅಂತ ಅಂದ್ರೆ ಏನು, ಗ್ರೇಟರ್ ದೆನ್ 0 ಪಾಸಿಟಿವ್ ಅಲ್ವಾ. ಸೊ ಪಾಸಿಟಿವ್ ಇಂಟೀಜರ್ ಅಂತ ಬರೀಬೇಕು. ಎಕ್ಸ್ ಈಸ್ ಪಾಸಿಟಿವ್, ಅದರ ಜೊತೆ ಏನು, ಪಾಸಿಟಿವ್ ಇಂಟೀಜರ್ ದಟ್ ಈಸ್ ಈವನ್. ದಟ್ ಈಸ್ ಈವನ್ ಅಂತ ಅಂದ್ರೆ ಏನು, ಆ ಎಕ್ಸ್ ಏನಾಗಿರ್ಬೇಕು, ಎಕ್ಸ್ ಈಸ್ ಈವನ್ ಆಗಿರ್ಬೇಕು. ಎಕ್ಸ್ ಈವನ್ ಆಗಿರ್ಬೇಕು. ಸೊ ಮೂರನ್ನ ಸೇರ್ಸ್ ಬರೀರಿ. There exists x where x is positive. x is positive ಅಂತಂದ್ರೆ p of x, ಮತ್ತೆ ಆ x ಪಾಸಿಟಿವ್ ಆಗಿದೆಯಲ್ಲ ಅದೇನಾಗಿರ್ಬೇಕು, ಈವನ್ ಆಗಿರ್ಬೇಕು. ಈವನ್ ನಂಬರ್, ಆಡ್ ಆಗಿರ್ಬಾರ್ದು, ಈವನ್ ಆಗಿರ್ಬೇಕು. ಸೊ ಪಾಸಿಟಿವ್ ಕೂಡ ಇರಬೇಕು, ಅದರ ಜೊತೆ ಆಂಡ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಸಿಂಬಲ್ ಬರೆದ್ರೆ ಆಂಡ್, ಈ ರೀತಿ ಬರೆದ್ರೆ ಆರ್ ಅಂತ ಅರ್ಥ. ಸೊ ಪಾಸಿಟಿವ್ ಕೂಡ ಇರಬೇಕು, ನೆಕ್ಸ್ಟ್ ಈವನ್ ಆಗಿರ್ಬೇಕು. ಸೊ ಕ್ಯೂ ಆಫ್ ಎಕ್ಸ್. There exists x where p of x and q of x ಅಂದ್ರೆ ಇಲ್ಲಿ ಪಾಸಿಟಿವ್ ಇಂಟೀಜರ್ ಕೂಡ ಆಗಿರಬೇಕು, ಅದರ ಜೊತೆ ಈವನ್ ಕೂಡ ಆಗಿರಬೇಕು. ನೆಕ್ಸ್ಟ್ ಇಫ್ x is even, if x is even ಅಂತಂದ್ರೆ q of x, then x is not divisible by 3. ಸೊ ನೋಡಿ, if then ಇದ್ರೆ, if then ಸೊ if then ಇದ್ರೆ ನಾವೇನ್ ಮಾಡಬೇಕು, ಫಾರ್ ಆಲ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಫಾರ್ ಆಲ್ x. if then ಇದ್ರೆ ಒಂದನ್ನ ನೆನ್ಪಿಟ್ಕೊಳ್ಳಿ, ಇಫ್ ದೆನ್ ಸಿಂಬಲ್ ಇದು, ಬಟ್ ಇಫ್ ದೆನ್ ಏನಾದ್ರೂ ಕ್ವಶನ್ ಅಲ್ಲಿ ಇತ್ತು ಅಂತಂದ್ರೆ ಫಾರ್ ಆಲ್ ಎಕ್ಸ್ ಅನ್ನ ಯೂಸ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಸಿಂಪಲ್ ಆಗಿ ಇನ್ನೂ ಕೂಡ ತಲೆ ಓಡಿಸಿ ಡಿವಿಸಿಬಲ್ ಅಂತ ಬಂದ್ರೆ ನೀವು ಫಾರ್ ಆಲ್ ಎಕ್ಸ್ ಅನ್ನ ಯೂಸ್ ಮಾಡ್ರಿ ಅಷ್ಟೇ. ಇಫ್ ದೆನ್ ಇದ್ರೂ ಕೂಡ ಯೂಸ್ ಮಾಡ್ರಿ, ಡಿವಿಸಿಬಲ್ ಅಂತ ಇದ್ರೂ ಕೂಡ ಯೂಸ್ ಮಾಡ್ರಿ. ಫಾರ್ ಆಲ್ ಎಕ್ಸ್, ಎಕ್ಸ್ ಈಸ್ ಈವನ್ ಅಂತ ಅಂದ್ರೇನು, ಎಕ್ಸ್ ಈಸ್ ಈವನ್, ಕ್ಯೂ ಆಫ್ ಎಕ್ಸ್ ಅನ್ನ ಬರಿಬೇಕು. ದೆನ್ ಎಕ್ಸ್ ಈಸ್ ನಾಟ್ ಡಿವಿಸಿಬಲ್ ಬೈ 3. ಎಕ್ಸ್ ಇದೆ, ಕ್ಯೂ ಆಫ್ ಎಕ್ಸ್ ಇದೆ. ಇಫ್ ದೆನ್ ಅಂತಂದ್ರೆ ಯಾವ ಸಿಂಬಲ್ ಯೂಸ್ ಮಾಡಬೇಕು, ಈ ಸಿಂಬಲ್ ಅನ್ನ ಯೂಸ್ ಮಾಡಬೇಕು. ನಾಟ್ ಡಿವಿಸಿಬಲ್ ಬೈ 3. ಡಿವಿಸಿಬಲ್ ಬೈ 3 ಗೆ ಎಸ್ ಆಫ್ ಎಕ್ಸ್ ಅಂತ ಬರೀತೀವಿ. ನಾಟ್ ಡಿವಿಸಿಬಲ್ ಅಂತ ಬಂದ್ರೆ ನೆಗೇಷನ್ ಆಫ್ ಎಸ್ ಆಫ್ ಎಕ್ಸ್ ಅಂತ ಬರೆದ್ರೆ ಆಯ್ತು. ನೆಗೇಷನ್ ಅಂದ್ರೇನು, ಉಲ್ಟಾ. ಇಲ್ಲಿ ಡಿವಿಸಿಬಲ್ ಬೈ ಎಕ್ಸ್ ಗೆ ನಾವೇನಂತ, ಡಿವಿಸಿಬಲ್ ಬೈ 3 ಗೆ ಏನಂತ ಬರ್ದಿದೀವಿ, ಎಸ್ ಆಫ್ ಎಕ್ಸ್ ಅಂತ ಬರ್ದಿವಿ. ಬಟ್ ನಾಟ್ ಡಿವಿಸಿಬಲ್ ಬೈ 3 ಅಂತಂದ್ರೆ ನೆಗೇಷನ್ ಆಫ್ ಎಸ್ ಆಫ್ ಎಕ್ಸ್. ಇಲ್ಲೇನು, ಫಾರ್ ಆಲ್ ಎಕ್ಸ್ x is even which is not divisible by 3. next ಏನು, no even integer is divisible by 7 ಅಂತಂದ್ರೆ ಫಸ್ಟ್ x ಇರಬೇಕು. ಫಾರ್ ಆಲ್ x
ಈವನ್ ಇಂಟೀಜರ್. ಸೊ ಈವನ್ ಇಂಟೀಜರ್ ಅಂತಂದ್ರೆ ಏನು? ಕ್ಯೂ ಆಫ್ ಎಕ್ಸ್. ಕ್ಯೂ ಆಫ್ ಎಕ್ಸ್ ನೋ ಈವನ್ ಇಂಟೀಜರ್ ಇಸ್ ಡಿವಿಸಿಬಲ್ ಬೈ 7 ಅಂತ ಅಂದ್ರೆ ಏನು? ಡಿವಿಸಿಬಲ್ ಬೈ 7 ಗೆ ನಾವು ಯೂಸ್ ಮಾಡ್ತಿದ್ದು ಟಿ ಆಫ್ ಎಕ್ಸ್. ಸೊ ನೋ ಈವನ್ ಇಂಟೀಜರ್ ಇಸ್ ಡಿವಿಸಿಬಲ್ ಬೈ 7 ಅಂದ್ರೆ ಡಿವಿಸಿಬಲ್ ಆಗ್ತಾ ಇಲ್ಲ, ನಾಟ್ ಡಿವಿಸಿಬಲ್ ಬೈ 7 ಅಂತ ಅಂದಂಗ ಆಯ್ತು. ಸೊ ನೆಗೇಷನ್ ಆಫ್ ಟಿ ಆಫ್ ಎಕ್ಸ್ ಅನ್ನ ಬರೀಬೇಕು. ಸೊ ಇನ್ನೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀನಿ, ಅವಾಗ ಇನ್ನೂ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಏನು ಡಿವಿಸಿಬಲ್ ಅಂತ ಬಂದಾಗ ಫಾರ್ ಆಲ್ ಬರಿಬೇಕು, ಇಫ್ ದೆನ್ ಇದ್ರೂ ಕೂಡ ಫಾರ್ ಆಲ್ ಎಕ್ಸ್ ಅಂತ ಬರಿಬೇಕು. ನೆಕ್ಸ್ಟ್ ಇಲ್ಲಿ ಅಟ್ ಲೀಸ್ಟ್ ಒನ್ ಇಂಟೀಜರ್ ಈಸ್ ಈವನ್. ಫಸ್ಟ್ ಎಕ್ಸ್ ಅನ್ನ ಡಿಫೈನ್ ಮಾಡಿಕೊಂಡು ಆಮೇಲೆ ನಾವು ಸ್ಪೆಸಿಫೈ ಮಾಡಬೇಕು. ದೇರ್ ಎಕ್ಸಿಸ್ಟ್ ಅಂತ ಬಂದ್ರು ಕೂಡ ಸಿಂಬಲ್ ಅನ್ನ ಯೂಸ್ ಮಾಡಲೇಬೇಕು. ನೆಕ್ಸ್ಟ್ ದೇರ್ ಎಕ್ಸಿಸ್ಟ್ ಈವನ್ ಇಂಟೀಜರ್ ಡಿವಿಸಿಬಲ್ ಬೈ 3. ದೇರ್ ಎಕ್ಸಿಸ್ಟ್. ಸೊ ದೇರ್ ಎಕ್ಸಿಸ್ಟ್ ಸಿಂಬಲ್ ಬರೀ. ದೇರ್ ಎಕ್ಸಿಸ್ಟ್ ಎಕ್ಸ್ ವೇರ್ ಎಕ್ಸ್ ಈಸ್ ಎನ್ ಈವನ್ ಇಂಟೀಜರ್. ಈವನ್ ಇಂಟೀಜರ್ ಅಂದ್ರೆ ಕ್ಯೂ ಆಫ್ ಎಕ್ಸ್ ಡಿವಿಸಿಬಲ್ ಬೈ 3. ಸೊ ಈವನ್ ಇಂಟೀಜರ್ ಆಗಿರುತ್ತೆ, ಅದು 3 ಇಂದ ಕೂಡ ಡಿವೈಡ್ ಆಗುತ್ತೆ ಅಂತಂದ್ರೆ 3 ಇಂದ ಕೂಡ ಡಿವೈಡ್ ಆಗುತ್ತೆ ಅಂದ್ರೆ ಎಸ್ ಆಫ್ ಎಕ್ಸ್ ಅಂಡ್ ಅನ್ನ ಯೂಸ್ ಮಾಡಬೇಕು. ಅಂಡ್ ಎಸ್ ಆಫ್ ಎಕ್ಸ್ ಯಾಕೆ? ದೇರ್ ಎಕ್ಸಿಸ್ಟ್ ಎಕ್ಸ್ ವಿಚ್ ಈಸ್ ಈವನ್ ಅಂಡ್ ಆಲ್ಸೋ ಡಿವಿಸಿಬಲ್ ಬೈ 3. ಸರಿನಾ? ಸೊ ಈ ರೀತಿ ನೀವು ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಇನ್ನೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ, ಅವಾಗ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇವಾಗ ಎರಡನೇ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಫಾರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಯೂನಿವರ್ಸ್ ಕಂಪ್ರೈಸಸ್ ಆಲ್ ದಿ ನಾನ್ ಝೀರೋ ಇಂಟೀಜರ್ಸ್. ನಾನ್ ಝೀರೋ ಇಂಟೀಜರ್ಸ್. ಸೊ +1 +2 +3 -1 -2 -3 ಏನಾದ್ರೂ ಆಗಿರ್ಬೋದು. ಡಿಟರ್ಮೈನ್ ದ ಟ್ರೂತ್ ವ್ಯಾಲ್ಯೂಸ್ ಆಫ್ ಈಚ್ ಸ್ಟೇಟ್ಮೆಂಟ್. ಅಂದ್ರೆ ಇದು ಒಂಚೂರು ಡಿಫರೆಂಟ್ ಇರುತ್ತೆ. ಏನ್ ಗೊತ್ತಾ? ಇದು ಟ್ರೂನೋ ಫಾಲ್ಸ್ ಎರಡರಲ್ಲಿ ಒಂದನ್ನ ನಾವು ಡಿಸೈಡ್ ಮಾಡಬೇಕು ವಿತ್ ದಿ ಸ್ಟೇಟ್ಮೆಂಟ್. ಅಂತ ಅಂದ್ರೆ ನಾವು ಏನಕ್ಕೆ ಇದನ್ನ ಟ್ರೂ ಅಂತ ಹೇಳ್ತಾ ಇದೀವಿ, ಏನಕ್ಕೆ ಇದನ್ನ ಫಾಲ್ಸ್ ಅಂತ ಹೇಳ್ತಾ ಇದೀವಿ ಅಂತ. ಸೊ ಫಸ್ಟ್ ಈ ಸಿಂಬಲ್ ಅಂದ್ರೆ ಏನು ಅಂತ ನಾನು ಹೇಳಿದ್ದೆ. ಈ ಸಿಂಬಲ್ ಅಂತ ಅಂದ್ರೆ ಏನು ಅಂತ ಹೇಳಿದ್ದೆ? ದೇರ್ ಎಕ್ಸಿಸ್ಟ್. ನೆಕ್ಸ್ಟ್ ಈ ಸಿಂಬಲ್ ಅಂತ ಅಂದ್ರೆ ಫಾರ್ ಆಲ್. ಸೊ ಇವಾಗ ದೇರ್ ಎಕ್ಸಿಸ್ಟ್ ಎಕ್ಸ್, ದೇರ್ ಎಕ್ಸಿಸ್ಟ್ ವೈ, ಎಕ್ಸ್ ಇಂಟು ವೈ ವಿಲ್ ಬಿ ಈಕ್ವಲ್ ಟು 1 ಅಂತ ಅಂದ್ರೆ ಒಂದು ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆದ್ರೂ ಕೂಡ ನಾನು ಇದನ್ನ ಟ್ರೂ ಅಂತ ಬರೀಬಹುದು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಆನ್ಸರ್ ಅನ್ನ ಇಲ್ಲಿ ಬರೀತಾ ಹೋಗ್ತೀನಿ. ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು 1, ವೈ ಈಸ್ ಈಕ್ವಲ್ ಟು 1. ಸೊ 1 ಅನ್ನ ಯಾಕೆ ತಗೊಂಡೆ ನೋಡಿ? 1 ಇಂಟು 1 1 ಆಗುತ್ತೆ. ಇಲ್ಲ ಅಂತಂದ್ರೆ ಇನ್ನೊಂದು ಕಂಡೀಷನ್ ಏನು? ಎಕ್ಸ್ ಈಸ್ ಈಕ್ವಲ್ ಟು -1, ವೈ ಈಸ್ ಈಕ್ವಲ್ ಟು -1. ಎರಡೂ ಕೂಡ -1 ಇದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ 1 ಆಗುತ್ತೆ. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು ಅಂತಂದ್ರೆ ನಾನು ಎಕ್ಸ್ ವ್ಯಾಲ್ಯೂ 1 ವೈ ವ್ಯಾಲ್ಯೂ 1 ತಗೋಬಹುದು. ಇಲ್ಲ ಅಂತಂದ್ರೆ ಎಕ್ಸ್ ವ್ಯಾಲ್ಯೂ -1 ವೈ ವ್ಯಾಲ್ಯೂ -1 ಅಂತ ತಗೋಬಹುದು. ವಿಚ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಇಂಟು ವೈ ವಿಚ್ ವಿಲ್ ಬಿ ಈಕ್ವಲ್ ಟು 1, ಎಕ್ಸ್ ಇಂಟು ವೈ ವಿಚ್ ವಿಲ್ ಬಿ ಈಕ್ವಲ್ ಟು 1. ಸೊ ನಾನು ಟ್ರೂ ಅಂತ ಬರೀಬಹುದು. ಸರಿನಾ? ಏನು ಒಂದು ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆದ್ರೂ ಸಾಕು. ಸೊ ನೆಕ್ಸ್ಟ್ ನೋಡಿ, ದೇರ್ ಎಕ್ಸಿಸ್ಟ್ ಎಕ್ಸ್ ಫಾರ್ ಆಲ್ ವೈ ಅಂದ್ರೆ ದೇರ್ ಎಕ್ಸಿಸ್ಟ್ ಎಕ್ಸ್. ಇವಾಗ ನಾನು ಯಾವ್ದಾದ್ರು ಒಂದು ಲಿಮಿಟೆಡ್ ನಂಬರ್ ಅನ್ನ ತಗೋಬಹುದು ಎಕ್ಸ್ ಗೆ. ವೈ ಏನಾದ್ರೂ ಕೂಡ ಆಗಿರ್ಬೋದು. ನೋಡಿ ನಾನು ದೇರ್ ಎಕ್ಸಿಸ್ಟ್ ಅನ್ನ ನಾನು ಯಾವ ಪ್ರಕಾರ ತಾಂತೀನಿ ಅಂತಂದ್ರೆ ನನ್ನ ಔಟ್ಪುಟ್ ಪ್ರಕಾರ ತಾಂತೀನಿ. ನೋಡಿ ಇಲ್ಲೂ ಕೂಡ ದೇರ್ ಎಕ್ಸಿಸ್ಟ್ ಇತ್ತು, ಇಲ್ಲೂ ಕೂಡ ದೇರ್ ಎಕ್ಸಿಸ್ಟ್ ಇತ್ತು. ನಾನು ಬೇರೆ ನಂಬರ್ ಗಳನ್ನು ತಗೋಬೋದಿತ್ತು, ಬಟ್ ನಾನು ಯಾವ್ದನ್ನ ತಗೊಂಡೆ? 1 ಅನ್ನ ತಗೊಂಡೆ. ಯಾಕೆ? ನನ್ನ ಔಟ್ಪುಟ್ ಏನ್ ಬರಬೇಕು ಅದರ ಪ್ರಕಾರ ನಾನು ನನ್ನ ಇನ್ಪುಟ್ ಗಳನ್ನ ತಗೊಂಡಿದ್ದೀನಿ. ಬಟ್ ಇಲ್ಲಿ ಏನಾಗ್ತಾ ಇದೆ? ನಾನು ಇಲ್ಲಿ ದೇರ್ ಎಕ್ಸಿಸ್ಟ್ ಇದೆ, ಎಕ್ಸ್ ವ್ಯಾಲ್ಯೂ ನಾನು 1 ಅಂತ ತಗೊಂತೀನಿ. ಯಾಕೆ? ನನ್ನ ಔಟ್ಪುಟ್ 1 ಇದೆ, ನನಗೆ 1 ಬರೆಸ್ಬೇಕು. ಬಟ್ ಇಲ್ಲಿ ಫಾರ್ ಆಲ್ ವೈ ಅಂತ ಇದೆ. ನೋಡಿ ಇವಾಗ ಫಾರ್ ಎಕ್ಸಾಂಪಲ್ ಇದು ಎರಡನೇದಕ್ಕೆ ಆನ್ಸರ್ ಅನ್ನ ಬರೀತಾ ಇದೀನಿ. ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ತಗೊಂಡೆ. ಯಾಕೆ? ದೇರ್ ಎಕ್ಸಿಸ್ಟ್ ಇದೆ, ನಾನು ಔಟ್ಪುಟ್ ಪ್ರಕಾರ ತಗೊಂಡಿರ್ತೀನಿ. ನೆಕ್ಸ್ಟ್ ವೈ ವ್ಯಾಲ್ಯೂ ಏನಾದ್ರೂ ಕೂಡ ನಾನು 1 ತಗೊಂಡ್ರೆ ಅವಾಗ ಸ್ಯಾಟಿಸ್ಫೈ ಆಗುತ್ತೆ. ಬಟ್ ಫಾರ್ ಆಲ್ ಅವರು ಹೇಳಿರೋದು. ಸೊ 2 ಬಂತು ಅಂತ ಅನ್ಕೊಳ್ಳಿ. ಸೊ ಇವಾಗ ಏನಾಗುತ್ತೆ? ಎಕ್ಸ್ ಇಂಟು ವೈ ವಿಚ್ ವಿಲ್ ಬಿ ಈಕ್ವಲ್ ಟು 1 ಇಂಟು 2 ವಿಚ್ ವಿಲ್ ಬಿ ಈಕ್ವಲ್ ಟು 2 ವಿಚ್ ಈಸ್ ನಾಟ್ ಈಕ್ವಲ್ ಟು 1. ಎಕ್ಸ್ ಇಂಟು ವೈ 1 ಗೆ ಈಕ್ವಲ್ ಆದ್ರೆ ಮಾತ್ರ ಟ್ರೂ, ಇಲ್ಲಿ 1 ಗೆ ಈಕ್ವಲ್ ಆಗ್ತಾ ಇಲ್ಲ. ಸೊ ನಾನು ಏನಂತ ಬರೀತೀನಿ? ಫಾಲ್ಸ್ ಅಂತ ಬರೀತೀನಿ. ಯಾಕೆ? ವೈ ವ್ಯಾಲ್ಯೂ 2 ಅಂತ ತಗೊಂಡಾಗ ಅದು ಫಾಲ್ಸ್ ಆಗುತ್ತೆ. ನೆಕ್ಸ್ಟ್ ಮೂರನೇದು ಕೋನ. ಸೊ ನೋಡಿ ಫಾರ್ ಆಲ್ ಎಕ್ಸ್, ಎಕ್ಸ್ ವ್ಯಾಲ್ಯೂ ಏನಾದ್ರೂ ಕೂಡ ಆಗಿರ್ಬೋದು. ದೇರ್ ಎಕ್ಸಿಸ್ಟ್ ವೈ ಅಂದ್ರೆ ಔಟ್ಪುಟ್ ಪ್ರಕಾರ ನಾನು ಏನ್ ಮಾಡ್ತೀನಿ? ದೇರ್ ಎಕ್ಸಿಸ್ಟ್ ವ್ಯಾಲ್ಯೂನ ತಗೊಂತೀನಿ. ಸೊ ವೈ ವ್ಯಾಲ್ಯೂ ಏನಾಗುತ್ತೆ? ಇವಾಗ 1 ಅಂತ ತಗೊಂತೀನಿ. ಎಕ್ಸ್ ವ್ಯಾಲ್ಯೂ ಏನಾದ್ರೂ ಕೂಡ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇದ್ರ ತರನೇ ಎಕ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 2 ಅಂತ ತಗೊಂಡೆ ಅಂತ ಅನ್ಕೊಳ್ಳಿ. ಸೊ ಎಕ್ಸ್ ಇಂಟು ವೈ ವ್ಯಾಲ್ಯೂ ಏನಾಗುತ್ತೆ? 2 ಇಂಟು 1 ವಿಚ್ ವಿಲ್ ಬಿ ಈಕ್ವಲ್ ಟು 2 ವಿಚ್ ಈಸ್ ನಾಟ್ ಈಕ್ವಲ್ ಟು 1 ಅಲ್ವಾ? 1 ಬರ್ಬೇಕಿತ್ತು, 1 ನನಗೆ ಸಿಗ್ಲಿಲ್ಲ. ಸೊ ನಾನು ಏನ್ ಬರೀತೀನಿ? ಫಾಲ್ಸ್ ಅಂತ ಬರೀತೀನಿ. ನೆಕ್ಸ್ಟ್ ಮೂರನೇ ಕಂಡೀಷನ್ ಹೋಗೋಣ. ನಾಲ್ಕನೇ ಕ್ವಶನ್ ಹೋಗೋಣ. ದೇರ್ ಎಕ್ಸಿಸ್ಟ್ ಎಕ್ಸ್,
ದೇರ್ ಎಕ್ಸಿಸ್ಟ್ ವೈ ಅಂದ್ರೆ ನಾನು ಔಟ್ಪುಟ್ ಪ್ರಕಾರನೇ ನಾನು ತಗೋಬೇಕು. ಇಲ್ಲಿ ನೋಡಿ ಈ ರೀತಿ ಬಂದಾಗ ಅಂದ್ರೆ ನಮಗೆ ಈಕ್ವೇಶನ್ಸ್ ತರ ಬಂದಾಗ ಈಕ್ವೇಶನ್ ಅಂಡ್ ಈಕ್ವೇಶನ್. ಸೊ ಈ ರೀತಿ ಬಂದಾಗ ನಾನು ಯಾವ ರೀತಿ ಸಾಲ್ವ್ ಮಾಡ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ ನೋಡಿ. ಫಸ್ಟ್ ಇವೆರಡರಲ್ಲಿ ಯಾವ್ದಾದ್ರು ಒಂದು ಈಕ್ವೇಶನ್ ಅನ್ನ ತಗೋಬೇಕು. ಫಾರ್ ಎಕ್ಸಾಂಪಲ್ ನಾನು ಈ ಈಕ್ವೇಶನ್ ಅನ್ನೇ ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ಸೊ 2x ಪ್ಲಸ್ ವೈ ವಿಚ್ ವಿಲ್ ಬಿ ಈಕ್ವಲ್ ಟು 5. ಸೊ ಈ ರೀತಿ ಈಕ್ವೇಶನ್ಸ್ ತರ ಬಂದಾಗ ಸಿಂಪಲ್ ಎಕ್ಸ್ ಮತ್ತೆ ವೈ ವ್ಯಾಲ್ಯೂನ ಕಂಡುಹಿಡಿಬೇಕು ಅಷ್ಟೇ. ಇಲ್ಲೂ ಕೂಡ ಅಷ್ಟೇ ಎಕ್ಸ್ ಮತ್ತೆ ವೈ ವ್ಯಾಲ್ಯೂನ ಕಂಡುಹಿಡಿಬೇಕು. ಬಟ್ ಏನಾಗಿರ್ಬೇಕು, ವ್ಯಾಲ್ಯೂಸ್ ಇಂಟೀಜರ್ಸ್ ಆಗಿರ್ಬೇಕು, ನಾನ್ ಝೀರೋ ಇಂಟೀಜರ್ಸ್ ಆಗಿರ್ಬೇಕು. ಕ್ವಶನ್ ಅಲ್ಲಿ ಕೊಟ್ಟಿದಾರಲ್ವಾ, ಯೂನಿವರ್ಸ್ ಕಂಪ್ರೈಸಸ್ ಆಫ್ ನಾನ್ ಝೀರೋ ಇಂಟೀಜರ್ಸ್ ಅಂದ್ರೆ ನಮಗೆ ಆನ್ಸರ್ ಏನಿರುತ್ತೆ ಅಲ್ವಾ, ಸೊ ಅದರಲ್ಲಿ ಕೇವಲ ನಾನ್ ಝೀರೋ ಇಂಟೀಜರ್ಸ್ ಮಾತ್ರ ಇರ್ತಾರೆ. ಇದನ್ನ ಸ್ಯಾಟಿಸ್ಫೈ ಆಗೋ ರೀತಿ ನಾನು ತಗೋಬೇಕು. ಫ್ರಾಕ್ಷನ್ಸ್ ಅಲ್ಲಾಗಿ ಅಥವಾ ಡೆಸಿಮಲ್ಸ್ ಅಲ್ಲಾಗಿ ಬರಬಾರ್ದು. ಸೊ ಇವಾಗ ನೀವು ಇಲ್ಲಿ ನೋಡಿದ್ರೆ ಫಸ್ಟ್ ಈಕ್ವೇಶನ್ ಅನ್ನ ತಗೊಂಡಿನಿ 2x ಪ್ಲಸ್ ವೈ ಇಸ್ ಈಕ್ವಲ್ ಟು 5. ಸೊ ಇದರಲ್ಲಿ ಯಾವ್ದಾದ್ರು ಒಂದನ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಇವಾಗ ನಾನು y ಅನ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡೆ ಅಂದ್ರೆ 5. ಸೊ 2x ಪ್ಲಸ್ 2x ಆ ಕಡೆ ಹೋದ್ರೆ ಏನಾಗುತ್ತೆ, ಮೈನಸ್ 2x ಆಗುತ್ತೆ. ಸೊ ಇವಾಗ ನನಗೆ y ವ್ಯಾಲ್ಯೂ ಗೊತ್ತಿದೆ. ಸೊ ಅದನ್ನ ಏನ್ ಮಾಡ್ತೀನಿ, ಈ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. x ಮೈನಸ್ 3y ವಿಚ್ ವಿಲ್ ಬಿ ಈಕ್ವಲ್ ಟು ಮೈನಸ್ 8. x ಮೈನಸ್ 3 ಇಂಟು y ವ್ಯಾಲ್ಯೂ ಗೊತ್ತಿದೆ ಏನು, 5 ಮೈನಸ್ 2x which will be equal to minus 8. So x minus 5 3s are 15 minus into minus plus आते 3 2s are 6x which will be equal to minus 8. 6x plus 1 ಏನಾಯಿತು 7x which will be equal to minus 8. So minus 15 ಆ ಕಡೆ ಹೋದ್ರೆ plus 15 ಆಯಿತು. So 7x which will be equal to plus 15 minus 8 ಏನಾಗುತ್ತೆ plus 7 ಆಗುತ್ತೆ. ಸೊ 7 7 ಕ್ಯಾನ್ಸಲ್ ಆದ್ರೆ x ವಿಲ್ ಬಿ ಈಕ್ವಲ್ ಟು 1. ಸೊ ನನಗೆ x ವ್ಯಾಲ್ಯೂ ಗೊತ್ತಾಯ್ತು. ಸೊ ಇಲ್ಲಿ ಈ ಈಕ್ವೇಶನ್ ಗೆ ಹಾಕಿದ್ರೆ ಏನಾಗುತ್ತೆ, ಈ ಈಕ್ವೇಶನ್ ಅನ್ನು ನಾನು 1 ಅಂತ ತಗೊಂಡಿದ್ರೆ x ವ್ಯಾಲ್ಯೂನ ಇಲ್ಲಿಗೆ ಹಾಕಿ. ಸೊ y ವಿಲ್ ಬಿ ಈಕ್ವಲ್ ಟು 5 ಮೈನಸ್ 2 ಇಂಟು 1 ವಿಚ್ ವಿಲ್ ಬಿ ಈಕ್ವಲ್ ಟು 5 ಮೈನಸ್ 2 ವಿಚ್ ಈಸ್ ಈಕ್ವಲ್ ಟು 3. ಸೊ y ವ್ಯಾಲ್ಯೂ ಗೊತ್ತಾಯ್ತು ನನಗೆ 3 ಅಂತ, x ವ್ಯಾಲ್ಯೂ ಗೊತ್ತಾಯ್ತು 1 ಅಂತ. ಸೊ ಇಷ್ಟನ್ನ ಬರೆದ್ರೆ ಸಾಕು. ಯಾವಾಗ ನಮಗೆ ಈ ರೀತಿ ಅಂದ್ರೆ ಈಕ್ವೇಶನ್ಸ್ ತರ ಕೊಟ್ಟಾಗ ಈ ರೀತಿ x ಮತ್ತೆ y ವ್ಯಾಲ್ಯೂನ ಕಂಡುಹಿಡಿದ್ಬಿಟ್ಟು ಟ್ರೂ ಅಂತ ಬರಿಬೇಕು. ಏನಕ್ಕೆ ಟ್ರೂ ಅಂತ ಬರಿತೀನಿ, ಇಟ್ ಈಸ್ ಎ ನಾನ್ ಝೀರೋ ಇಂಟೀಜರ್ ವ್ಯಾಲ್ಯೂ ನಮಗೆ ಸಿಕ್ಕಿರೋದು. ಎಕ್ಸ್ ವ್ಯಾಲ್ಯೂ ಆಗಿರಲಿ ವೈ ವ್ಯಾಲ್ಯೂ ಆಗಿರಲಿ, ಫ್ರಾಕ್ಷನ್ ಅಥವಾ ಡೆಸಿಮಲ್ ಬಂದಿದೆಯಾ, ಇಲ್ಲ, ನೋ, ನಾನ್ ಝೀರೋ ಇಂಟೀಜರ್ ಬಂದಿದೆ ಅಲ್ವಾ, ಸೊ ಅದಕ್ಕೋಸ್ಕರ ಟ್ರೂ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಗೆ ಆನ್ಸರ್ ಅನ್ನ ಮಾಡೋಣ. ದೇರ್ ಎಕ್ಸಿಸ್ಟ್ ಎಕ್ಸ್, ದೇರ್ ಎಕ್ಸಿಸ್ಟ್ ವೈ. ಇಲ್ಲೂ ಕೂಡ ಈಕ್ವೇಶನ್ಸ್ ತರ ಕೊಟ್ಟಿದ್ದಾರೆ. ಸೊ ಈಕ್ವೇಶನ್ಸ್ ಅನ್ನ ತಗೊಂಡು ನಾನು ಸಾಲ್ವ್ ಮಾಡಬೇಕು. ಸೊ ನೋಡಿ ಫಸ್ಟ್ 3x ಮೈನಸ್ ವೈ ವಿಚ್ ವಿಲ್ ಬಿ ಈಕ್ವಲ್ ಟು 7. ಸೊ ನಾನು ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ y ಅನ್ನ ಉಳಿಸ್ಕೊಂತೀನಿ. ಸೊ 3x 7 ಅನ್ನ ಈ ಕಡೆ ಕಳಿಸಿದ್ರೆ ಮೈನಸ್ 7 ವಿಚ್ ವಿಲ್ ಬಿ ಈಕ್ವಲ್ ಟು ಮೈನಸ್ y ಅನ್ನ ಆ ಕಡೆ ಕಳಿಸಿದ್ರೆ ಪ್ಲಸ್ y. ಸೊ y ವ್ಯಾಲ್ಯೂ ನನಗೆ ಸಿಕ್ಕಿದೆ. ಸೊ ಎರಡನೇ ಈಕ್ವೇಶನ್ ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 2x ಪ್ಲಸ್ 4 ಇಂಟು y ಜಾಗಕ್ಕೆ ನಾನು ಏನು ಹಾಕ್ತೀನಿ, 3x ಮೈನಸ್ 7 ಅನ್ನ ಹಾಕ್ತೀನಿ ವಿಚ್ ವಿಲ್ ಬಿ ಈಕ್ವಲ್ ಟು 3. ಸೊ ಇವಾಗ 2x ಪ್ಲಸ್ 4 3s are 12x ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ 7 4s are 28 which will be equal to 3. So ಇವಾಗ 12x plus 2x ಏನಾಗುತ್ತೆ 14x minus 28 which will be equal to 3. So 14x will be equal to 3 plus 28. So 28 ಗೆ 3 ಅನ್ನ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ 31 ಆಗುತ್ತೆ. So x will be equal to 31 divided by 14. ಸೊ ಇವಾಗ ಏನಾಗುತ್ತೆ, ಇದು ಡೆಸಿಮಲ್ ವ್ಯಾಲ್ಯೂ ಬರುತ್ತೆ. ಸೊ ಇಟ್ ಈಸ್ ನಾಟ್ ಎ ನಾನ್ ಝೀರೋ ಇಂಟೀಜರ್. ಸೊ ನೀವು ಇಲ್ಲಿ ಡೈರೆಕ್ಟ್ ಆಗಿ ಏನಂತ ಬರಿಬಹುದು, ಫಾಲ್ಸ್ ಅಂತ ಬರಿಬಹುದು. ಯಾಕೆ, ನಾನ್ ಝೀರೋ ಎಲಿಮೆಂಟ್ಸ್ ಇಲ್ಲಿ ಬಂದಿರೋದ್ರಿಂದ ಎಕ್ಸ್ ವ್ಯಾಲ್ಯೂ ಈಸ್ ಆಲ್ಸೋ ನಾನ್ ಝೀರೋ ಇಂಟೀಜರ್, ವೈ ವ್ಯಾಲ್ಯೂ ಈಸ್ ಆಲ್ಸೋ ನಾನ್ ಝೀರೋ ಇಂಟೀಜರ್. ಸೊ ಅದಕ್ಕೆ ಟ್ರೂ ಅಂತ ಬರ್ತೀವಿ. ಇಲ್ಲಿ ಏನಾಗ್ತಾ ಇದೆ, ಫ್ರಾಕ್ಷನ್ಸ್ ಅಲ್ಲಿ ಬರ್ತಿದೆ ಅಂತಂದ್ರೆ ಡೆಸಿಮಲ್ ಪಾಯಿಂಟ್ಸ್ ಆಗುತ್ತಲ್ವಾ, ಸೊ ಅದಕ್ಕೋಸ್ಕರ ಇದನ್ನ ಫಾಲ್ಸ್ ಅಂತ ಬರಿತೀವಿ. ಸೊ ಒಂದೆರಡು ಮೂರು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳನ್ನ ನಾನು ಡಿಸ್ಕಸ್ ಮಾಡ್ತೀನಿ ಫ್ಯೂಚರ್ ಅಲ್ಲಿ. ಸೊ ಆ ಎಲ್ಲ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತವೆ, ನೀವು ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.